ಯಶವಂತಪುರ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಈ ವಿಚಾರ ಕುರಿತಂತೆ ಶಾಸಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ಸರ್, ಈಗ ಬಿಜೆಪಿಯಲ್ಲಿ ತಾವಿದ್ರಿ, ಶಾಸಕರಾಗಿ ಆಯ್ಕೆ ಆಗಿದ್ರಿ, 6 ವರ್ಷಗಳ ಕಾಲ ತಮ್ಮನ್ನ ಉಚ್ಚಾಟನೆ ಮಾಡಲಾಗಿದೆ ಸರ್. ಈ ವಿಚಾರ ಕುರಿತಂತೆ ತಾವೇನ್ ಹೇಳ್ತೀರಾ ಸರ್? 100% ಸ್ವಾಗತ ಮಾಡ್ತೇನೆ. ಬಿಜೆಪಿ ಹೈಕಮಾಂಡ್ನವರು ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಆ ಡಿಸಿಷನ್ಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಇದು ತಾವು ಪಕ್ಷದಲ್ಲಿ ಇದ್ರೂ ಕೂಡ ಯಾವುದೇ ಭಿನ್ನಮತೀಯ ಚಟುವಟಿಕೆ ಇರ್ಬೋದು ಅಥವಾ ನಾಯಕರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಯಾವುದೂ ಇರಲಿಲ್ಲ. ಅಧಿವೇಶನದಲ್ಲೂ ಕೂಡ ತಟಸ್ಥರಾಗಿದ್ರಿ. ಈಗ ಏಕಾಏಕಿ ಈ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆ ಏನು ಸರ್? ಗೊತ್ತಿಲ್ಲ, ನನಗೆ ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸಲ್ಲಿ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅಂತಕ್ಕಂಥದ್ದು ಉಲ್ಲೇಖ ಮಾಡಿದರು. ನಾನು ಅದಕ್ಕೆ ಉಲ್ಲೇಖ ನೋಡಿ ಅವರಿಗೆ ಆನ್ಸರ್ ಮಾಡುವಾಗ ಹೇಳಿದ್ದೆ, ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದಲ್ಲಿ ಇರ್ಸು ಮುರ್ಸು ಆಗಲಿ ಯಾವೊಂದು ಕೂಡ ನಾನು ಮಾಡಲಿಲ್ಲ. ಮಾಧ್ಯಮದ ಮುಂದೆ ಯಾವ ಲೀಡರ್ನು ಕೂಡ ನಾನು ಅಪೋಸ್ ಮಾಡೋದಲ್ಲಿ, ಕ್ರಿಟಿಸೈಸ್ ಮಾಡೋದಲ್ಲಿ ಮಾಡಲಿಲ್ಲ. ಯಾವ್ದಾರ ಒಂದು ಇನ್ಸಿಡೆಂಟ್ ನೀವು ಯಾವ್ದಾರ ಇದ್ದರೆ ಅದನ್ನು ಪ್ರೂವ್ ಮಾಡಿದ್ರೆ ನೀವು ಆ್ಯಕ್ಷನ್ ಮಾಡಿ. ಇಲ್ಲ ಅಂತಂದರೆ ಈ ಸಸ್ಪೆನ್ಷನ್ ನೋಟಿಸ್ ಏನು ನಮ್ಮ ನೋಟಿಸ್ ಕೊಟ್ಟಿದ್ದೀರಿ ಅದನ್ನ ರದ್ದುಪಡಿಸಿ ಅಂಥೇಳಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತುವರೆಗೂ ಯಾವುದೂ ಕೂಡ ಏನು ಪ್ರೋಸೆಸ್ ಇಲ್ಲ, ಏನಿಲ್ಲ. ಇವತ್ತು ಬೆಳಗ್ಗೆ ಸಡನ್ನಾಗೆ 6 ವರ್ಷ ಕಾಲ ಉಚ್ಚಾಟನೆಯಿಂದ ಬಂದಿದೆ. ನಾನು ಸ್ವಾಗತ ಮಾಡ್ತೇನೆ, ಸಂತೋಷದಿಂದ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಈಗ ತಮ್ಮ ಶಾಸಕರ ಅವಧಿ ಇನ್ನೂ 3 ವರ್ಷಗಳಿದೆ. ಈ ಸಂದರ್ಭದಲ್ಲಿ ತಾವು ಏಕಾಂಗಿಯಾಗಿ ಶಾಸಕರಾಗಿ ಮುಂದುವರೆದ್ರು ಕೂಡ ಪಕ್ಷದ ಚಟುವಟಿಕೆಗಳಿಂದ ವಿಮುಖರಾಗಬೇಕಾಗುತ್ತೆ. ಈಗ ತಾವು ಯಾವುದೇ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಳ್ಳೋ ಹಾಗಿಲ್ಲ. ಈ ರೀತಿಯ ಕಾನೂನಾತ್ಮಕ ಗೊಂದಲಗಳಿಂದ ಯಾವ ರೀತಿ ಇದನ್ನೆಲ್ಲವನ್ನು ನಿಭಾಯಿಸ್ತೀರಾ ಸರ್? ಆ ಥರ ಏನಿಲ್ಲ, ಎಕ್ಸ್ಪೆಲ್ ಮಾಡಾದ್ಮೇಲೆ ಮುಗಿದೋಯ್ತಲ್ಲ. ಈಗ ಹೆಂಗಿದ್ದೀವಿ ಮುಂದಕ್ಕೂ ಹಂಗೆ ಇರ್ತೀನಿ. 2028ಕ್ಕೆ ಚುನಾವಣೆ, 2028 ಘೋಷಣೆ ಆದಮೇಲೆ ಕ್ಷೇತ್ರದ ಎಲ್ಲ ಮುಖಂಡರುಗಳನ್ನು ಕರೆಸಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಅಲ್ಲಿಗಂಟು ಏನಿಲ್ಲ, ಪಕ್ಷ ಅತೀತವಾಗಿ ಕ್ಷೇತ್ರದ ಜನ ನನಗೆ 4 ಬಾರಿ ಗೆಲ್ಲಿಸಿದ್ದಾರೆ. 2 ಸಾರಿ ಬಿ ಜೆ ಪಿನ ಗೆಲ್ಸಾರೆ, 2 ಸಾರಿ ಕಾಂಗ್ರೆಸ್ಸಿಂದ ಗೆಲ್ಸವ್ರೆ. ಅವ್ರ ಋಣ ತೀರಿಸ್ಬೇಕು. ಪಕ್ಷದಲ್ಲಿ ಕೆಲಸ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅವ್ರ ಋಣ ತೀರಿಸ್ತಾ ಇದ್ದೀನಿ. 28ಕ್ಕೆ ಎಲೆಕ್ಷನ್ ಬಂದಾಗ ಆಗೇನು ತೀರ್ಮಾನ ಮಾಡಬೇಕು, ಕ್ಷೇತ್ರದ ಜನ ಏನು ಡೈರೆಕ್ಷನ್ ಮಾಡ್ತಾರೋ ಅದ್ರ ಪ್ರಕಾರ ನಡ್ಕೋತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.